ಅವ್ಯವಸ್ಥೆಯ ಆಗರವಾಗಿದೆ ಆನೇಕಲ್ನ ಬಾಯ್ಸ್ ಹಾಸ್ಟೆಲ್. ಬೆಳ್ಳಂಬೆಳಗ್ಗೆ ವಿದ್ಯಾರ್ಥಿಗಳ ಪರದಾಟ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕನ್ ರಿಯಾಲಿಟಿ ಚೆಕ್ ನಡೆಸಿದೆ. ಏನು ಮಾಡ್ತಿದ್ದಾರೆ ಇಲ್ಲಿನ ಸಿಬ್ಬಂದಿ ಅನ್ನೋದು ಪ್ರಶ್ನೆ ಆಗುತ್ತೆ. ವಿದ್ಯಾರ್ಥಿಗಳ ಪರದಾಟಕ್ಕೆ ಸಮಸ್ಯೆಗೆ ಇಲ್ಲಿ ತನಕ ಪರಿಹಾರ ಸಿಕ್ಕಿಲ್ಲ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. 150 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಲ್ಲಿರೋದು 7 ಕೊಠಡಿ. ಒಂದೊಂದು ಕೊಠಡಿಯಲ್ಲಿ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅಲ್ಲೇ ಓದು, ಅಲ್ಲೇ ಲಗೇಜ್, ಅಲ್ಲೇ ಮಲಗುವ ಪರಿಸ್ಥಿತಿ ಇದೆ. ಕೊಠಡಿಯ ಒಳಗೆ ಹೊರಗೆ ಕಸದ ರಾಶಿ ತುಂಬಿ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಕೆಲ ವಿದ್ಯಾರ್ಥಿಗಳಿಗೆ ಮಾತ್ರ ಬೆಡ್ ವ್ಯವಸ್ಥೆ ಇದೆ, ಉಳಿದವರಿಗೆ ನೆಲವೇ ಗತಿ ಅನ್ನುವಂತಹ ಪರಿಸ್ಥಿತಿ. ಸ್ವಚ್ಛತೆ ಅನ್ನೋದು ಸಂಪೂರ್ಣ ಮರೀಚಿಕೆ ಆಗಿದೆ. ವಾರ್ಡನ್ ಇಲ್ಲದೆ ಈ ಗತಿ ಇರೋದ್ರಿಂದ ರಿಪಬ್ಲಿಕನ್ ಮೂಲಕ ಸ್ಥಳೀಯ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆನೇಕಲ್ನ ಬಾಯ್ಸ್ ಹಾಸ್ಟೆಲ್ನ ಅವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕಂತೇಳಿ ಸರ್ಕಾರ ಹಲವಾರು ಆದೇಶಗಳನ್ನು ಮಾಡುತ್ತೆ. ಆದರೆ ಹಾಸ್ಟೆಲ್ಗಳಿನ ಅವ್ಯವಸ್ಥೆಗಳು ಕೊನೆ ಆಗೋದಿಲ್ಲ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ನಾನೀಗ ಆನೇಕಲ್ ಪಟ್ಟಣದಲ್ಲಿರುವ SC/ST ಹಾಸ್ಟೆಲ್ನಲ್ಲಿದ್ದೀನಿ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನೋಡ್ತಾ ಇರುವಂಥದ್ದು ಸ್ವಚ್ಛತೆ ಇಲ್ಲಿ ಸಂಪೂರ್ಣವಾಗಿ ಮರೀಚಿಕೆಯಾಗಿದೆ. ಈಗಾಗಲೇ ಒಂದು ಕಡೆ ಕೋವಿಡ್ ಆತಂಕ ಇದೆ, ಜೊತೆಗೆ ಸ್ವಚ್ಛತೆ ಇಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಸಮಸ್ಯೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಜೊತೆಗೆ ಇಲ್ಲಿ ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಎಲ್ಲ ಡಸ್ಟ್ಬಿನ್ಗಳನ್ನು ಅಲ್ಲಲ್ಲೇ ಬಿಸಾಕಿದ್ದಾರೆ, ಕಸಗಳನ್ನು ಅಲ್ಲಲ್ಲೇ ತುಂಬಿಟ್ಟಿದ್ದಾರೆ. ಎಲ್ಲ ಹಾಗೆ ಇದೆ. ಕೆಲವು ದಿನಗಳಿಂದ ಇರುವಂಥ ಕಸ ಕೂಡ ಹಾಗೆ ಇರುವಂಥದ್ದು. ಇದು ಇಲ್ಲಿನ ಹಾಸ್ಟೆಲ್ನ ಒಳಗಡೆ ನಾವು ಇಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿ. ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡದೆ ಹೋದರೆ ಒಂದು ವೇಳೆ ಏನಾದರೂ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾಯಿಲೆ ಕಸಗಳಿಗೆ ಸಿಲುಕುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸರಿಗ ಇಲ್ಲಿ ತಾವು ಕೂಡ ಭೇಟಿ ಕೊಟ್ರಿ. ಬೆಳಗ್ಗೆ ನೋಡಿದ್ರೆ ಸಾಕಷ್ಟು ಬೇಸರ ಆಗ್ತಿತ್ತು. ಜೊತೆಗೆ ಎಲ್ಲರೂ ಕೂಡ ಬಡ ವರ್ಗದಿಂದ ಬಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡಿಬೇಕಂತ ಬಂದಿರೋ ವಿದ್ಯಾರ್ಥಿಗಳು ಇಲ್ಲೂ ಸಾಕಷ್ಟು ಜನ ಓದಿ ಹೋಗಿದ್ದರು. ಆದರೆ ಇಲ್ಲಿ ವಾರ್ಡನ್ ಇಲ್ಲ, ಯಾರು ಕೂಡ ಸಿಬ್ಬಂದಿಗಳು ಕಾಣಿಸ್ತಾ ಇಲ್ಲ. ಯಾರೋ ಒಬ್ಬರನ್ನ ಬಿಟ್ಟರೆ ಎಲ್ಲ ಹಾಸ್ಟೆಲ್ ಮಕ್ಕಳು ಒಂದೇ ಕಡೆ ಇದ್ದಾರೆ. ಹೃದಯ ಭಾಗದಲ್ಲಿರ್ತಕ್ಕಂಥ ಹಾಸ್ಟೆಲ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು 5ನೇ ತರಗತಿಯಿಂದ ಹಿಡಿದು SLC, PUC, ಪದವಿ, ಇಂಜಿನಿಯರಿಂಗ್ ಮಾಡ್ತಕ್ಕಂಥವ್ರು, BBM ಮಾಡ್ತಕ್ಕಂಥವ್ರು, ಎಲ್ಲ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಒಂದೇ ಕಡೆ ಹಾಕಿರ್ತಕ್ಕಂಥದ್ದು. ಜೊತೆಗೆ ಒಂದೊಂದು ಕೊಠಡಿಯಲ್ಲಿ 20ರಿಂದ 22 ಜನ ನೋಡಿ, ಅವರು ಇಲ್ಲೇ ಮಲ್ಕೋಬೇಕು ಮತ್ತು ಇಲ್ಲೇ ಸ್ಟಡಿ ಮಾಡಬೇಕು, ಇಲ್ಲೇ ಪುಸ್ತಕಗಳನ್ನು ಇಟ್ಕೊಂಬಿಟ್ಟು ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ತುಂಬ ಶೋಚನೀಯ. ಈ ರೀತಿಯಲ್ಲ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬೇರೆ ಸಮೀಪ ಆಗ್ತಾ ಇರೋದ್ರಿಂದಾಗಿ ಇಂತಹ ವ್ಯವಸ್ಥೆಯಲ್ಲಿ ಓದೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋ ಪ್ರಶ್ನೆ ಎಲ್ರಿಗೂ ಎದುರಾಗ್ತಾ ಇರೋದು. ಜೊತೆಗೆ ಇಲ್ಲಿನ ಸ್ಥಳೀಯ ಶಾಸಕರು ಕೂಡ ಆದಷ್ಟು ಬೇಗ ಗಮನ ಹರಿಸಿ ಏನು ಬೇರೆ ಹೈಯರ್ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಒಂದು ಭಾಗದಲ್ಲಿ, ಜೊತೆಗೆ ಕೆಳಂದರೆ ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಪ್ರತ್ಯೇಕವಾಗಿ ಇಟ್ಟಾಗ ಅವರಿಗೆ ಓದೋದಕ್ಕೆ ಹೆಚ್ಚಿನ ಸಹಕಾರಿ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ,